ಮಾನ್ವಿ ವಾರ್ಡ್ 16ರಲ್ಲಿ ಡ್ರೈನೇಜ್ ಕಾಮಗಾರಿಯಿಂದ ಆತಂಕ. ರಾಜಕಾಲುವೆ ಒತ್ತುವರಿಯಾಗ್ತಿದೆ. ಮಳೆ ಬಂದ್ರೆ 50 ಮನೆಗಳಿಗೆ ನೀರು ನುಗ್ಗುತ್ತೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 16ರ ಸರ್ವೆ ನಂಬರ್ 508 ಜಮೀನಿನಲ್ಲಿ ಫ್ಲಾಟ್ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ. ಆದರೆ ಈ ಕಾಮಗಾರಿಯಿಂದ ರಾಜಕಾಲುವೆ ಮುಚ್ಚುವ ಅಪಾಯವಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ನಾಲಾ ರಸ್ತೆ ಮತ್ತು ಸಿಮೆಂಟ್ ರಸ್ತೆಯಿಂದ ಬರುವ ಡ್ರೈನೇಜ್ ನೀರು ಈ ಕಾಲುವೆ ಮೂಲಕವೇ ಹೋಗುತ್ತೆ. ಆದರೆ ಜಮೀನಿನ ಮಾಲೀಕರು 2.6 ಅಡಿ ಡ್ರೈನೇಜ್ ನಿರ್ಮಿಸಿ ಕಾಲುವೆಯನ್ನ ಒತ್ತುವರಿ ಮಾಡ್ತಿದ್ದಾರೆ ಎಂಬುದು ನಿವಾಸಿಗಳ ಆರೋಪ. ಮಳೆ ಬಂದ್ರೆ ನಮ್ಮ ಮನೆಗೆಲ್ಲ ನೀರು ನುಗ್ಗುತ್ತೆ ಸರ್. ಈಗಾಗಲೇ ತೊಂದರೆ ಶುರುವಾಗಿದೆ. ಅಧಿಕಾರಿಗಳು ಬೇಗ ಬಂದು ಪರಿಶೀಲನೆ ಮಾಡಿ ಫ್ಲಾಟ್ಗೆ ಅನುಮೋದನೆ ನಿಲ್ಲಿಸಬೇಕು. ಈ ಸಂಬಂಧ ವಾರ್ಡ್ 16ರ ನಿವಾಸಿಗಳು ತಹಶೀಲ್ದಾರ್ಗೆ ಲಿಖಿತ ಮನವಿ ಸಲ್ಲಿಸಿದ್ದಾರೆ. ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಅವರು ಒತ್ತಾಯಿಸಿದ್ದಾರೆ. ಅದಲ್ಲದೆ ಅಲ್ಲಿ ಒಂದು ಹೆಣ್ಣು ಮಕ್ಕಳ ಶೌಚಾಲಯ ಇದೆ. ಆ ಶೌಚಾಲಯ 16 ನಂಬರ್ ವಾರ್ಡಿಗೆ 2 ಹಳ್ಳಗಳು ಬರ್ತಾವ. ಆ ಹಳ್ಳಗಳಿಗೆ ಏನಪ್ಪಾ ಅಂದ್ರೆ ಈ ಲೇಔಟ್ ಅವರು 2 ಫೀಟ್ ಡ್ರೈನೇಜ್ ಅನ್ನು ನಿರ್ಮಾಣ ಮಾಡಿರ್ತಾರ. ಇಲ್ಲಿ ಏನಪ್ಪಾ ಅಂದ್ರೆ ನಮ್ಗೆ ಈ ನಾಲಾ ರೋಡ್ಲಿಂದ ಹೋಗ್ತಿರೋದ್ ಏನಂದ್ರೆ 15 ಫೀಟ್ ನೀರು ಹರಿತಿರ್ತದ ಮಳೆಗಾಲ ಬಂದ್ರಿಗೆನ. ಆ ಸಂದರ್ಭದಲ್ಲಿ ಅಲ್ಲಿ ಏನು ಮಾಡಿದ್ದಾರೆ 2 ಫೀಟ್ ಡ್ರೈನೇಜ್ ಮಾಡಿದ್ದಾರೆ. ಈಗ ರೋಡ್ ಇದ್ರೆ ರೋಡಿನ ಮೇಲೆ ಹರ್ಕೊಂಡು ಹೋಗ್ತಾವೆ ನೀರಲ್ಲಿ. ಬಟ್ ಅಲ್ಲಿ ಮುಂದೆ ರೋಡೇ ಇಲ್ಲ. ಹಂಗಾಗಿ ಅಲ್ಲಿ ಮುಂದಿನ ನಿವಾಸಿಗಳಿಗೆ ಏನಾಗ್ತದಂದ್ರೆ ಮುಂದಿನ ದಿನಗಳಲ್ಲಿ ಏನಾನ ಮಳೆ ಪ್ರಭಾವ ಜಾಸ್ತಿ ಆಯ್ತಂದರೆ ಮಳೆ ನೀರೆಲ್ಲ ನಿಂತು ಸಾಮಾನುಗಳೆಲ್ಲ ಅಲ್ಲೇ ತೇಲಾಡೋ ಪರಿಸ್ಥಿತಿ ಬರ್ತದೆ ಮುಂದಿನ ದಿನಮಾನಗಳಲ್ಲಿ. ಅದಕ್ಕೆ ನಾವೇನೀಗ ಪುರಸಭೆಗೆ ಮನವಿ ಕೊಡ್ತಾ ಇದ್ದೀವಿ ಅಂದರೆ ಅಲ್ಲಿ ನಮಗೆ ನೀರು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ ಅದಲ್ಲದೆ ಆ ಒಂದು ಪ್ಲಾಟ್ಗೆ ಏನಿಲ್ಲ ಅಂದರೂ ಸುಮಾರು 60 ಮನೆಗಳು ಒಂದು ಮೋರಿಗಳು ಏನೆಂದರೆ ಹಿಂದ್ಗಡೆ ಇದೆ. ಆ ಮೋರಿಗಳನ್ನ ಇವ್ರೇನು ಹೇಳ್ತಾ ಇದ್ದಾರೆ ಲೇಔಟ್ ಅವ್ರು ಅಂದ್ರಿಗಿನ ಮೋರಿಗಳೆಲ್ಲ ನೀವು ಮುಂದೆ ಮಾಡ್ಕೋಬೇಕು ಅಂತಿದ್ದಾರೆ. ಬಟ್ ನಮ್ಮ ಮನೆಗಳು ಬಂದುಬಿಟ್ಟು 60-70 ವರ್ಷಗಳಿಂದ ಹಳೆ ಮನೆಗಳಿದ್ದಾವೆ. ಅವೆಲ್ಲ ಮೋರಿಗಳೆಲ್ಲ ಹಿಂದನೇ ಇದ್ದಾವೆ. ಅಂತಾದ್ರೆ ಈಗ ನಮ್ಗೆ ಮುಂದೆ ಡ್ರೈನೇಜ್ ಕೂಡ ಇಲ್ಲ. ಆ ಮೋರಿಗಳು ನಾವು ಹೆಂಗೆ ಮುಂದೆ ಬಿಟ್ಕೋಬೇಕು? ಇದು ನಾವು ಅವರಿಗೆ ಇಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಮಗೇನಂದರೆ ಮುಂದೆ ಒಂದು ಮೋರಿನ ಮಾಡಿಕೊಡ್ರಿ, ಇಲ್ಲ ಹಿಂದೆ ಬಿಡೋಕೆ ಒಂದು 3 ಫೀಟು ಮೋರಿನ ಮಾಡಿಕೊಡ್ರಿ. ಇಷ್ಟೇ ನಾವು ಮನವಿ ಮಾಡ್ತಾ ಇದ್ದೀವಿ. ಅದಲ್ಲದೆ ಅಲ್ಲಿ ಒಂದು ಹೆಣ್ಣು ಮಕ್ಕಳ ಶೌಚಾಲಯ ಇದೆ. ಆ ಶೌಚಾಲಯ ಇನ್ನೂ ಹೈಟೆಕ್ ಕೂಡ ಆಗಿಲ್ಲ. ಅಂಥದ್ರಲ್ಲಿ ಇವ್ರು ಲೇಔಟ್ ಮಾಡಿ ಪ್ಲಾಟ್ಗಳು ಮಾಡಿ ಹೆಂಗೆ ಮನೆಗಳು ಕಟ್ತಾರಲ್ಲಿ. ಇದು ಮುಂದಿನ ದಿನಗಳಲ್ಲಿ ಒಂದು ನಾವು ಆಲೋಚನೆ ಮಾಡ್ತಕ್ಕಂಥದ್ದು. ಈಗ ಯಾಕಂದರೆ ಈಗ ಮನೆಗಳು ಒಂದಂದ್ಮ್ಯಾಗ ಒಂದು ಡಬಲ್ ಆಫ್ಟರ್ ಕಟ್ತಾರೆ. ಈಗ ಅಲ್ಲಿ ಹೆಣ್ಮಕ್ಳ ಶೌಚಾಲಯ ಇದೆ. ಈಗ ಅಲ್ಲಿ ಮನೆಗಳು ಹೆಂಗೆ ನಿರ್ಮಾಣ ಮಾಡ್ತಾರೆ? ಹೌದು, ಬಯಲ ಶೌಚಾಲಯ ಐತೆ. ಇದು ಕೂಡ ಇಲ್ಲ. ಇಂಥವು ಎಲ್ಲ ತಕರಾರು ಇರುವಾಗ ಪ್ಲಾಟ್ಗಳು ಲೇಔಟ್ ಮಾಡೋಕ್ಕೆ ಅನುಮೋದನೆ ಹೆಂಗೆ ಕೊಟ್ಟಾರ ಅಂತೇಳಿ ನಾವಿಲ್ಲಿ ಮನವಿ ಪತ್ರ ಕೊಡೋಕೆ ಬಂದಿದ್ದೀವಿ. ಇದು ನಮ್ಮ ಸಮಸ್ಯೆ ಆಗಿದೆ. ಪುರಸಭೆಗೆ ಮನವಿ ಪತ್ರ ಕೊಡೋಕೆ ಬಂದಿದ್ವಿ. ಎಲ್ಲರೂ ನಮ್ಮ ವಾರ್ಡಿನ ನಿವಾಸಿಗಳೆಲ್ಲ ಒಂದು 25 ಜನ ಇದ್ದಾರೆ. ಸದ್ಯಕ್ಕೆ ಇದಕ್ಕೆ ಏನಿಲ್ಲ ಅಂದರೆ ಒಂದು 50ರಿಂದ 60 ಜನ ನಮ್ಮ ಅಲ್ಲಿ 16 ನಂಬರ್ ವಾರ್ಡ್ ಮಹಿಳೆಯರೆಲ್ಲ ಇದು ಎಲ್ಲ ಅವ್ರು ರುಜುವು ಮಾಡಿ ಸೈನ್ ಮಾಡಿದ್ದಾರೆ. ಕಾರಣ ಅಂತ ಈಗ ಕೆಲಸಗಳು ಇರೋದ್ರಲ್ಲಿಂದ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅಂಥದ್ದು ಏನಾನ ಸಭೆ ಸೇರಿಸ್ಬೇಕಂದ್ರೆ ಎಲ್ಲರನ್ನ ಸಭೆ ಸೇರಿಸಿ ಮತ್ತೆ ನಾವು ಹೋರಾಟ ಮಾಡ್ತೀವಿ. ಇದ್ರನ್ನ ಎಲ್ಲಿಗೆ ಏನಾನ ನಮಗೊಂದು ಅದು ಹೇಳಿರ್ತಕ್ಕಂಥ ರಾಜಮಾರ್ಗ ಇದು ನೀರು ಹರಿಯೋಕೆ 2 ಕಾಲುವೆಗಳು ಬಿಟ್ಟು ಹಿಂದ್ಗಡೆಗೆ ಮೋರಿ ಬಿಟ್ಟು ನಮಗೇನಾನ ಅನುಕೂಲ ಮಾಡಿದರೆ ನಮ್ದೇನೂ ತಕರಾರಿಲ್ಲ. ಇದು ಪ್ಲಾಟಿನ ಬಗ್ಗೆ ನಮಗೇನು ತಕರಾರಿಲ್ಲ. ನಮಗೆ ಬರುವಂಥ ನೀರುಗಳನ್ನು ಸುರಕ್ಷಿತವಾಗಿ ಹೋಗೋಕೆ ಬಿಟ್ಟರೆ ಸಾಕಷ್ಟೇ. ನಮಗೆ ಇಷ್ಟು ನಮ್ಮ ಮನವಿ ಇರೋದು.